ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಪಿಸಿದಂಥ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಆಗ್ತಾಯಿದೆ. ಮಾಧ್ಯಮ ಕೂಡ ಒಂದು ಸಂವಿಧಾನದ ಒಂದು ಅಂಗ ಇದೆ. ಮಾಧ್ಯಮಕ್ಕೆ ಭಾಳ ಬೆಲೆ ಇದೆ. ಈ ಹಿಂದೆ ಹಿರಿಯ ಪತ್ರಕರ್ತರಾದಂಥ ಕಾದ್ರಿ ಶ್ಯಾಮಣ್ಣನವರು ಹೇಳಿದರು, ಜನಗಳು ಇವತ್ತು ನ್ಯಾಯಾಲಯಕ್ಕೆ ಹೋಗ್ತಿಲ್ಲ, ಪತ್ರಿಕಾಲಯಕ್ಕೆ ಬರ್ತಾ ಇದ್ದಾರೆ. ಪತ್ರಾಲಯಕ್ಕೆ ಬಂದರೆ ನ್ಯಾಯ ಸಿಗುತ್ತೆ ಅಂತಂದೇಳಿ ಅಂತ ಒಂದು ನ್ಯಾಯಾಂಗದ ಸ್ಥಳದಲ್ಲಿರ್ತಕ್ಕಂಥವ್ರು ನ್ಯಾಯಕ್ಕೆ ಸತ್ಯಕ್ಕೆ ಹತ್ತಿರವಾದಂಥ ಸುದ್ದಿಗಳನ್ನು ಬರೆದು ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವ್ರು ಆಗಬೇಕು ನೀವು ಪತ್ರಕರ್ತರು ಅಂತ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನಂತಂದು ಹೇಳಿದ್ರೆ, ಇವತ್ತು ನಾನು 50 ವರ್ಷಗಳಿಂದ ನಾನು ರಾಜಕಾರಣದಲ್ಲಿದ್ದೀನಿ. ನಾನು ಮಾಧ್ಯಮದ ಜೊತೆಗೆ ಮಾಧ್ಯಮದವನಾಗಿ ಮಾಧ್ಯಮದ ಮಿತ್ರನಾಗಿ ಅವ್ರ ಜೊತೆಗೆ ನಾನು ಬೆಳೆದವನಾಗಿದ್ದೀನಿ. ಯಾವುದೇ ಒಂದು ಸರ್ಕಾರ ಬಂದಾಗ ಆ ಪಕ್ಷಗಳಿಗೆ, ಆ ಮುಖ್ಯಮಂತ್ರಿಗೆ, ಆ ಮಾಧ್ಯಮದ ಸ್ನೇಹಿತರುಗಳು, ಪತ್ರಿಕಾ ಸಂಪಾದಕರುಗಳೆಲ್ಲ 1 ವರ್ಷ ಆತನ ಕೆಲಸ ಕಾರ್ಯಗಳ ಬಗ್ಗೆ ಬೆಂಬಲವಾಗಿ ನಿಲ್ತವೆ. 1 ವರ್ಷ 2 ವರ್ಷ ಆಗ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಅವ್ರಿಗೆ ಅಂಕುಶ ಆಗ್ತಕ್ಕಂಥ ಕೆಲಸ ಆರಂಭ ಆಗುತ್ತೆ. ಇಲ್ಲಿ ಹಂಗಾಗಲಿಲ್ಲ. ಮುಖ್ಯಮಂತ್ರಿ ಆದ ತಕ್ಷಣ ಯಾರು ವಿರೋಧ ಪಕ್ಷ ನಾಯಕ ಟೀಕೆ ಮಾಡಿತಾನೆ, ಅಲ್ಲಿಂದ ಸ್ಟಾರ್ಟು ಸೀರಿಯಲ್ಲು, ಏನೇನಿಲ್ಲ. ಅದರಿಂದ ಯಾರಾದರೂ ಒಬ್ಬರು ಅನಾವಶ್ಯಕವಾದ ಶಬ್ದ ಬಳಸಿದ್ರೆ ಆ ಪೇಪರ್ನಲ್ಲಿ ಹಾಕ್ತಾನೆ ಇರಲಿಲ್ಲ. ಇದ್ದವೇ 5-6 ಪೇಪರ್ ಅವಾಗ, ಪ್ರಜಾವಾಣಿ, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಇನ್ನೊಂದು ಯಾವುದೋ ಪೇಪರ್ ಅಷ್ಟೇ. ಆ ಜನಪ್ರಗತಿ ಅಂತಕ್ಕಂಥ ಒಂದು ವಾರ ಪತ್ರಿಕೆ ಬರ್ತಾ ಇತ್ತು. 5-6 ಪತ್ರಿಕೆಗಳು, ಇಷ್ಟೊಂದು ಇರಲಿಲ್ಲ ಅವಾಗ. ಅಷ್ಟು ಪತ್ರಿಕೆಗಳನ್ನ ನಾವು ರೇಡಿಂಗ್ ಮೇಲೆ ಹೋಗಿ ಒಂದೊಂದು ಪೀಸ್ ಹರ್ಕೊಂಡು ಹೋಗ್ತಾ ಇದ್ದೀವಿ. ರೇಡಿಂಗ್ ಎಲ್ಲ ತುಂಬಿಕೆ ಬಿಡ್ತಾ ಇದ್ವಿ. ನಮಗೆ ದುಡ್ಡು ಕೊಟ್ಟು ಖರೀದಿ ಮಾಡೋವಂಥ ಶಕ್ತಿನೂ ಇರಲಿಲ್ಲ. ಒಂದು ಪತ್ರಿಕೆ ಓದಬೇಕಾದ್ರೆ ಒಂದು 10-15 ನಿಮಿಷ ಕಾಯಬೇಕು, ಇಲ್ಲ ಅರ್ಧ ಗಂಟೆ ಕಾಯಬೇಕು. ಅವ್ರು ಓದ್ಬಿಟ್ಟಾದ್ಮೇಲೆ ನಾವು ಓದಬೇಕು ಅಂತ ಸ್ಥಿತಿ ಇತ್ತು. ಅವತ್ತು ಪತ್ರಿಕೋದ್ಯಮಕ್ಕೆ ಭಾಳ ಬೆಲೆ, ಭಾಳ ಗೌರವ ಇತ್ತು. ಅದರಿಂದ ನೀವು ಗೌರವವನ್ನು ಹೆಚ್ಚಿಸ್ಕೋಬೇಕು. ಆಮೇಲೆ ನೊಂದವರ ಕಣ್ಣೀರು ಒರೆಸುವಂಥ ಗುಣ ನಿಮ್ಮಲ್ಲಿರಬೇಕು. ಅನ್ಯಾಯ ಯಾವುದೇ ವರ್ಗಕ್ಕೆ ಅನ್ಯಾಯ ಆಯ್ತು ಅಂದರೆ ನ್ಯಾಯ ಕೊಡಿಸುವಂಥ ಬರವಣಿಗೆ ಬರಬೇಕು. ಮೆಚ್ಚಬೇಕು ನಿಮ್ಮ ಬೆಳವಣಿಗೆಗೆ. ಆ ರೀತಿಯಾದಂಥ ಪತ್ರಕರ್ತರು ನಮ್ಮಲ್ಲಿ ಹೆಚ್ಚು ಆಗಲಿ ಅಂತಂದೇಳಿ ನೀವು ಮಾದರಿ ಆಗಬೇಕು. ಅಂಬೇಡ್ಕರ್ ಹೇಗೆ ಈ ದೇಶಕ್ಕೆ ಮಾದರಿ ಆದರೂ ಆ ರೀತಿ ಆ ವರ್ಗದಲ್ಲೇ ಹುಟ್ಟಿರ್ತಕ್ಕಂಥ ನೀವು ಮಾದರಿಯ ಪತ್ರಕರ್ತರಾಗಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ, ಶಕ್ತಿಯಾಗಿ, ಮಾರ್ಗದರ್ಶಕರಾಗಿ ನೀವೆಲ್ಲರೂ ನಿಲ್ಲಬೇಕು. ಸರ್ಕಾರ ಬೇಕಾದಷ್ಟು ಸೌಲಭ್ಯ ಸೌಕರ್ಯವನ್ನು ಕೊಡ್ತಿದೆ. ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ನೀವು ಆರ್ಥಿಕವಾಗಿ ಶಕ್ತಿವಂತರಾಗಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.